ನಮ್ಮ ಹುಡುಗಿ ನಮ್ಮನೆಗೆ ಬಂದ. ಸೊ ಹೆಲೋ ನಮಸ್ಕಾರ ಎಲ್ಲರಿಗೂ ಹ್ಯಾಪಿ ದಿವಾಲಿ. 2 ದಿನ ಆದಮೇಲೆ ನೀವು ವಿಶ್ ಮಾಡ್ತಾನೆ ನನ್ನ ಮಗ ಅಂತ ಯೋಚನೆ ಮಾಡಬೇಡಿ. 2 ದಿನ ಲೇಟ್ ಆಯಿತು ಸ್ವಲ್ಪ ಎಡಿಟ್ ಮಾಡೋದು, ಅಡ್ಜಸ್ಟ್ ಮಾಡ್ಕೊಬೇಡಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಇವತ್ತು ಮಸ್ತಾಗಿ ಹಬ್ಬದ ದಿನ ರೆಡಿ ಆಗಿಬಿಟ್ಟು ತಾತಾಜಿ ಬುದ್ಧದ ಹತ್ರ ಹೋಗಿ ಪೂಜೆ ಮಾಡೋಣ ಅಂತ ನಮ್ಮ ಅಮ್ಮನ್ನೇ ತಕೊಂಡು ಸೀದಾ ಹೊಲದ ಕಡೆ ಹೊರಟೆ. ಬುದ್ಧದ ಹತ್ರ ಹೋದ್ಮೇಲೆ ಇದ್ದಿದ್ದೆ ಅಲ್ವಾ, ನಮ್ಮ ಅಮ್ಮ ಸುರೋಜ್ಕೊಂಡು ಹೋಗೋರು ಪೂಜೆ ಮಾಡಿದ್ರು. ಇನ್ನೇನು ಅವರು ಮಾಡಿದ್ರು ನಾನು ಮಾಡಿದೆ. ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಬಿಟ್ಟು ಶಿಸ್ತಾಗಿ ನಮ್ಮ ಅಮ್ಮನ ಕರ್ಕೊಂಡು ಶಿಸ್ತಾಗಿ ಮನೆ ಕಡೆಗೆ ಬಂದೆ. ಮನೆಗೆ ಬಂದ್ಬಿಟ್ಟು ಸ್ವಲ್ಪ ಟಿವಿ ನೋಡ್ಬಿಟ್ಟು ನಮ್ಮ ಚಿಕ್ಕಪ್ಪನ ಕರ್ಕೊಂಡು ಚಿಕನ್ ಮಟನ್ ಹೊಡ್ಸ್ಕೊಂಬರುವ ಅಂತ ಶಿಸ್ತಾಗಿ ಚಿಕನ್ ಅಂಗಡಿ ಮಟನ್ ಅಂಗಡಿಗೆ ಹೋದ್ವಿ. ಚಿಕನ್ ಮಟನ್ ಎಲ್ಲ ತಗೊಂಡು ಮನೆಗೆ ಬಂದ್ರೆ ನಮ್ಮಮ್ಮ ಹೋಳಿಗೆ ಮಾಡಿದ್ರು ಅಂತ 1-2 ಹೋಳಿಗೆ ಹಾಕೊಟ್ರು. ಹಂಗೆ ಆನಂದ ಮಾಡ್ಕೊಂಡು ಹೋಳಿಗೆ ತಿಂತಾ ಇದ್ರೆ ಹೆಂಗಿತ್ತು ಗೊತ್ತಾಗ್ರು. ತಿಂದ್ಬಿಟ್ಟು 2 ಕೈ ನೀರ್ ತರೋಣ ಅಂತ ಶಿಸ್ತಾಗಿ ಟೌನ್ ಕಡೆ ಹೊರಟೆ. ಕೊನೆಗೂ ನಮ್ಮ ಮನೆಗೆ ನಮ್ಮ ಹುಡುಗಿ ಬಂದ್ಲು. ನಮ್ಮ ಹುಡುಗಿ ಅಂದಂಗೆ ನಿಮ್ ತಲೆಯಲ್ಲಿ ಏನ್ ಬಂದಿರುತ್ತೆ ಅಂತ ನನಗೆ ಗೊತ್ತು. ನಾನು ಕಣ್ಣೆದ್ರಿಗೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಲವ್ ಗಿವು ಅಂತ ಏನಿಲ್ಲ, ಎಲ್ಲ ನಮ್ಮ ಅಕ್ಕಂದಿರೆ. ನನ್ನ ಮಕ್ಕಕ್ಕೆ ಯಾವ ಹುಡುಗಿ ಲವ್ ಮಾಡ್ತಾಳ ಗುರು? ನನ್ನ ಮನ್ಸು ಬೀಚ್ ಅಲ್ಲ, ಡಸ್ಟ್ಬಿನ್ ಅಲ್ಲ, ಇನ್ನೊಬ್ರ ಮೇಲೆ ಮನ್ಸು ಹಾಕೊಂಡು ಹೋಗಕ್ಕೆ. ಅದೆಲ್ಲ ಮುಗಿಸ್ಕೊಂಡು ಒಂದು ಕಾಫಿ ಕುಡ್ಕೊಂಡು ಶಿಸ್ತಾಗಿ ಟೆಂಪಲ್ಗೆ ಹೋಗುವ ಅಂತ ನಾನು ನಮ್ಮ ಅಕ್ಕರು ನನ್ನ ತಂಗಿದಿರು ಎಲ್ಲಾರನ್ನೂ ಕಟ್ಕೊಂಡು ಕೋಣಮರಿ ಟೆಂಪಲ್ಗೆ ಅಂತ ಹೊರಟ್ವಿ. ಚಿತ್ತಾಗಿ ಹೊರಟಿದ್ರು. ಸಿಕ್ಕಾಬಟ್ಟೆ ಮಳೆ ಅಂತ ಬಿಡ್ತೀವ ನಾವು. ನಮ್ಮೂರ್ ದೇವಸ್ಥಾನಕ್ಕೆ ನಾವು ಹೋಗಿಲ್ಲ ಅಂದ್ರೆ ನಡೆಯುತ್ತಾ? ಇದೇ ಟೆಂಪಲ್ ಒಳಗಡೆ ಹೋಗಿ ದರ್ಶನ ಎಲ್ಲ ಮಾಡಿ ನನ್ಗೂ ಬೇಡ್ಕೊಂಡು ನಿಮ್ಗೂ ಬೇಡ್ಕೊಂಡು ಹಂಗೆ ನಮ್ಮ ಅಕ್ಕರ ಜೊತೆ ಒಂದು ಪೋಸ್ ಕೊಡ್ಕೊಂಡು ನಂದೇನೋ ಬೇಡ್ಕೊಳ್ಳೋದಾಯ್ತು. ಇವ್ರು ಮಾತ್ರ ಗಂಟ್ಲೆ ಬೇಡ್ಕೊತಿದ್ರು. ಅದಾದ್ಮೇಲೆ ಊಟಕ್ಕೆ ಅಂತ ಹೊರಟ್ವಿ. ಚೆನ್ನಾಗಿ ತಿಂದ್ವಿ ಅನ್ಕೊಳ್ಳಿ. ಪ್ರಸಾದ ಅಂತೂ ನಿಮ್ಗೆ ಗೊತ್ತಿರುತ್ತಲ್ಲ, ಸೂಪರ್ ಆಗಿತ್ತು. ಹಂಗೆ ಪ್ರಸಾದ ಎಲ್ಲ ತಗೊಂಡು ಶಿಸ್ತಾಗಿ ಮನೆಗೆ ಬಂದ್ವಿ. ಮನೆಗೆ ಬಂದ್ಬಿಟ್ಟು ಮನೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ಹಂಗೆ ವಿಡಿಯೋ ಮಾಡ್ಕೊಂಡು ನಾನು ಶಿಸ್ತಾಗಿ ಕೂತಿದ್ದೆ. ನಮ್ಮ ತಾತ ಅಜ್ಜಿಗೆ ಅನ್ನ ಹಾಕ್ತಿದ್ವಿ. ಫುಲ್ ರೆಡಿ ಆಯ್ತು. ಮಸ್ತಾಗಿ ಪೂಜೆನೂ ಆಯ್ತು. ಪೂಜೆ ಎಲ್ಲ ಆದ್ಮೇಲೆ ಸ್ವಲ್ಪ ಹೊತ್ತು ಈಚೆ ಹೋಗಿ ಕೂತ್ಕೊಬೇಕಲ್ಲ, ಅದಕ್ಕೆ ಈಚೆ ಹೋಗಿ ನಿಂತಿದ್ವಿ. ಅದಾದ್ಮೇಲೆ ಈಚೆ ಹೋಗ್ಬೇಕಾದ್ರೆ ಹಂಗೆ ಕಷ್ಟ ಸುಖ ಮಾತಾಡ್ಕೊಂಡು ನಿಂತಿದ್ವಿ. ಪಟಾಕಿ ಹೊಡೆಯಕ್ಕೆ ಸಿಕ್ಕಾಪಟ್ಟೆ ಮಳೆ ಇತ್ತು. ಹಂಗೆ ಮಳೆ ಇತ್ತಲ್ಲ ಅನ್ಕೊಂಡು ಬೇಜಾರು ಮಾಡ್ಕೊಂಡು ಪಟಾಕಿ ಹೊಡೆಯಕ್ಕೆ ಇಲ್ವಲ್ಲ ಅಂತ ಇವತ್ತು ಸಂಟ ಪಡ್ಕೊಂಡು ಶಿಸ್ತಾಗಿ ನಮ್ಮ ಚೋಟು ಮರಿ ಜೊತೆ ಸ್ವಲ್ಪ ಮಾತಾಡ್ಕೊಂಡು ನಿಂತಿದೆ. ಅವಳೊಂದು ಮಾತುಗಳು ಕೇಳಿಸ್ಕೊಂಡು ಲಾಸ್ಟ್ ಅಲ್ಲಿ ನಮ್ ಜಾನ್ನ ಹೇಳ್ಸಕ್ಕಂತ ಹೋದೆ. ಗುಡ್ ನೈಟ್ ಅಂತ ಹೇಳಕ್ಕಂತ ಹೋದೆ. ಅವಳು ಹೇಳಿಲ್ಲ.